ಆದರೂ ಅವ್ರಿಗೆ ಕರುಣೆ ಇಲ್ಲ. ನಾವು ಬಡ ರೈತರದ್ದು ಜಮೀನು ಕಿತ್ಕೊಂಡ್ರೆ ನಾವೆಲ್ಲಿ ಹೋಗೋದು ಹೇಳಿ. ಅವರು ಡಿ ಕೆ ಸರು ಪ್ರಪಂಚಕ್ಕೆ ಒಂದು ಹೆಸರು ತಗೋಬೇಕು. ಏನು ಹೆಸರು ತಗೋಬೇಕು ಅಂದರೆ ರೈತರನ್ನ ಉಳಿಸ್ಕೋಬೇಕು. ರೈತರು ಮುನ್ನುಡಿ ಮೊದಲಿಗೆ ಅದೊಂದು ಹೆಸರು ತಗೊಂಡ್ರೆ ಅವ್ರಿಗೂ ಮುಂದೆ ಇವಾಗ ಇದಿರ್ತದೆ. ಆ ಜಗನ್ಮಾತೆನ ಈ ಪರಿಸರ ಹಾಳು ಮಾಡಿದ್ರೆ ಆ ತಾಯಿ ಜಗನ್ಮಾತೆ ಮೆಚ್ತಾಳ. ಅವ್ರು ನಂಬಿರ್ತಾಳಲ್ಲ ಆ ತಾಯಿನೂ ಅವಳೆ, ಇದು ಅವಳೆ, ಪರಿಸರನೂ ಅವಳೆ. ಅದನ್ನು ಅವ್ರು ಅರ್ಥ ಮಾಡ್ಕೊಂಡು ಬಿಡಬೇಕು, ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ಇದು ಪರಿಸರ ಹಾಳು ಮಾಡೋದು ಇದು ನ್ಯಾಯ ಅಲ್ಲ. ಅದು ರೈತರಿಂದ ನೀನು ಹೆಂಗೆ ಅನ್ನ ತಿಂತೀಯ? ರೈತರದ್ದೇ ತಾನೇ ನೀನು ಅನ್ನ ತಿನ್ನೋದು. ರೈತರು ನೀನು ಇಷ್ಟು ಜನಕ್ಕೆಲ್ಲ ನೀನು ಅನ್ನ ಹಾಕಕ್ಕೆ ಸಾಧ್ಯನಾ? ಎಷ್ಟು ಕೋಟಿ ಜನ ಅದೇ, ಅಷ್ಟು ಕೋಟಿ ಜನಕ್ಕೆ ನೀನು ಅನ್ನ ಹಾಕಿ ಮಾಡೋಷ್ಟು ಇರುತ್ತಾ? ಜನಗಳು ದುಡ್ಕೊಂಡು ತಿಂತಾರೆ ಅವ್ರವ್ರ ಪಾಡ್ಗೆ. ಅವ್ರನ್ನ ಬಿಡ್ರಿ. ರೈತರಿಗೆ ಬೇಕಾದಷ್ಟು ಚೆನ್ನಾಗಿರೋ ಅದೇ ಅವ್ರಿಗೆ ಸ್ಕೂಲ್ಸ್ ಹಾಕ್ತಾರೆ, ರೇಷ್ಮೆ ಮಾಡ್ತಾರೆ, ಇದು ಹಸ್ನ ಮರ, ಮಾವಿನ ಮರ, ತೆಂಗಿನ ಮರ ಎಲ್ಲ ಅವ್ರವ್ರ ಜೀವನಕ್ಕೆ ಏನಿಲ್ಲ ತೊಂದರೆ. ಅವ್ರು ಕರೆಕ್ಟಾಗಿ ಅವರೇ. ನೀವ್ಯಾಕೆ ಅವ್ರನ್ನ ಹಾಳು ಮಾಡ್ತೀರಾ? ನೀವು ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಮುಂದಕ್ಕೆ ಎತ್ತಬೇಕು. ರೈತರಿದ್ರೇ ರೈತರಿಲ್ದ್ರೆ ನೀವೇನು ಮಾಡೋಕ್ಕಾಗಲ್ಲ. ಆದರೂ ನೀವು ಈ ಥರ ಮಾಡೋದ ಆ ಭಗವಂತ ಮೆಚ್ಚಬೇಕು. ನಾವು ಜನ ಬೇಡಷ್ಟು ಬೇಡಿದ್ದೀವಿ, ಅದು ಅವ್ರ ಕರುಣೆ ಬರಬೇಕು, ನಾವು ಹೇಳೋದಲ್ಲ. ಈಗ ಟೌನ್ಶಿಪ್ ಆದ್ರೆ ಇಲ್ಲಿ ಒಂದಷ್ಟು ಫ್ಯಾಕ್ಟರಿಗಳಾಗ್ತವೆ, ಇಂಡಸ್ಟ್ರಿ. ಅಯ್ಯೋ ಬೇಡಪ್ಪ, ಅಂಥದ್ದು 2% ಇಲ್ಲೇ ಆಗದೆ. ಇಲ್ಲೇನೆ ಅಂಥದ್ದು 2% ಇಲ್ಲೇ ಪರಿಸರದಲ್ಲೇ ಜನ ದುಡ್ಕೊಂಡು ತಿನ್ನೋಷ್ಟು ಅದೇ. ಎಲ್ಲದೇ ಬಿಟ್ರೆ ಅವರೇ ಬದುಕೋತಾರೆ. ಅವರು ಡಿ ಕೆ ಸರ್ ಅವ್ರು ಒಳ್ಳೆ ಇದಾದರೆ 4 ಜನಕ್ಕೆ ಪ್ರಜೆಗಳಿಗೆ ಒಳ್ಳೆ ವ್ಯಕ್ತಿ ಅನ್ನಿಸ್ಕೊಂಡ್ರೆ ಹೊರಗಡೆ ದೇಶದಲ್ಲಿ ಮಾಡಲಿ ಬಿಡೋ. ಹೊರಗಡೆ ದೇಶದಲ್ಲಿ ಮಾಡಲಿ. ಹೊರಗಡೆ ದೇಶದವ್ರು ಇಲ್ಲಿ ಬಂದು ಸಾಯ್ತವ್ರಲ್ಲ, ಅವ್ರನ್ನೆಲ್ಲ ಉದ್ಧಾರ ಮಾಡಲಿ ಅಲ್ಲಿ. ಅದಕ್ಕೆ ಬೇಕಾದ್ರೆ ಓಕೆ ಅನ್ನೋಣ. ಈ ಚೆನ್ನಾಗಿರೋ ಜಾಗನೆಲ್ಲ ಯಾಕೆ ಅಧ್ವಾನ ಮಾಡಿ ಅವ್ರನ್ನ ಹಾಳು ಮಾಡಿ ರೈತರನ್ನೆಲ್ಲ ಹದಗೆಡ್ಸಿದ್ರೆ ರೈತರೆಲ್ಲ ಇವಾಗೇನೋ ನೀವು ಕಿತ್ಕೊಬಿಡ್ತೀರಪ್ಪ. ರೈತರು ಅವ್ರ ಜೀವನನೇ ಇಲ್ಲ ಅಂದಮೇಲೆ ನೀವು ಮುಂದಿನ ಪೀಳಿಗೆಗೆ ನೀವು ಎಷ್ಟೇ ಕೋಟಿ ಬದುಕು, ಎಷ್ಟೇ ನೀವು ಸಾಮ್ರಾಜ್ಯ ಕಟ್ಟಿದ್ರು ಮುಂದಕ್ಕೆ ಅದು ಸಾಧ್ಯ ಇಲ್ಲ. ನಾನೇ ಹೇಳ್ತೀನಿ. ಅವ್ರು ಡಿ ಕೆ ಸಾರು ಸಾಮ್ರಾಜ್ಯ ಕಟ್ತೀನಿ ಅಂತಾರೆ. ಆ ಸಾಮ್ರಾಜ್ಯಕ್ಕೆ ಅವ್ರು ಒಡೆಯೋಕ್ಕಾಗೋದೇ ಇಲ್ಲ. ನಾನೇ ಹೇಳ್ಬಿಡ್ತೀನಿ. ನೀವು ಆ ತಾಯಿ ಜಗನ್ಮಾತೆ ಒಪ್ಪಲ್ಲ. ಅವ್ರು ತಿಳ್ಕೊಂಡಿರ್ಬೋದು ಈ ಪರಿಸರ ಹಾಳು ಮಾಡಿದ್ರಿ. ಇನ್ನು ಬೇರೆ ಕಡೆ ಹೋಗಿ ಅಲ್ಲಿ ಏನು ಇಲ್ದಿರ, ಉದ್ಯೋಗ ಇಲ್ದಿರ, ಅಲ್ಲಿ ಮಾಡ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡಲಿ. ಆ ತಾಯಿ ಜಗನ್ಮಾತೆ ಮೆಚ್ತಾಳೆ. ಇದು ಪರಿಸರ ಎಷ್ಟು ಜನಕ್ಕೆ ಉಪಯೋಗ ಅದೇ. ಇಂಥದನ್ನ ಹಾಳು ಮಾಡಿದಾಗ ಆ ತಾಯಿ ಜಗನ್ಮಾತೆ ಮೆಚ್ತಾಳೆ. ನಿಮ್ಮ ತಾಯಿನ ಕೊಂದರೆ ಎಷ್ಟೋ, ಈ ಪರಿಸರ ಕೊಂದರೂ ಅಷ್ಟೇ. ಅದನ್ನು ಅರ್ಥ ಮಾಡಿಕೊಂಡು ಡಿ ಕೆ ಸರ್ ಕೈ ಬಿಟ್ಬಿಡ್ಬೇಕು. ರೈತರಿಗೆ ಒಂದು ಹೆಲ್ಪ್ ಆಯ್ತದೆ. ರೈತರು ನಿಮ್ಮನ್ನ ನೆಹರು, ಮಹಾತ್ಮ ಗಾಂಧಿ ಅವ್ರ ಹೆಸರು ತಗೊಂಡಿರಲ್ಲ, ಅವಾಗ ಅವ್ರನ್ನ ಮೆಚ್ತಾರೆ. ಡಿ ಕೆ ಬಂದರು, ಎಂ ಎಲ್ ಎ ಆಗಿದ್ರು, ಮಿನಿಸ್ಟರ್ ಆಗಿದ್ರು. ಅವ್ರು ನೋಡಿ ಈ ಥರ ಮಾಡಿದ್ರು, ಜಗತ್ತೇ ಉಳಿಸಿದ್ರು ಅನ್ನೋದೊಂದು ಹೆಸರು ತಗೋಬೇಕು ಅವರು. ಅದು ಮಾಡಿದ್ರೆ ಬೇಕಾದ್ರೆ ಜನ ಇಡೀ ಜಗತ್ತೇ ಅವ್ರಿಗೆ ಓಟ್ ಆಗ್ತದೆ. ಅವ್ರು ಮುಂದಿನ ಪೀಳಿಗೆಗೆ ಇನ್ನೂ ಹೆಚ್ಚಾಗಿ ಇದು ಮಾಡ್ತಾರೆ. ಆದರೆ ಈ ಥರ ಮಾಡಿದ್ರೆ ಯಾರು ಮುಂದಕ್ಕೆ ಮಾಡಲ್ಲ ಮೇಡಮ್ ಅವರೇ. ನಾನೇ ಹೇಳ್ತೀನಿ, ಅವ್ರ ಕಷ್ಟ ಅದೇ. ಮುಂದಕ್ಕೆ ಬರಬೇಕು. ಮುಂದೆ ನಾನು CM ಆಯ್ತೀನಿ, ಇನ್ನೂ CM ಆಯ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ ಅಂತಲೇ ಹೇಳೋದು. ಅಷ್ಟೇ ನಾವು ಹೇಳೋದು. ಇನ್ನೇನು ಹೇಳೋದು? ಕುಮಾರಸ್ವಾಮಿ ಕಾಲದಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಒಂದಷ್ಟು ಯೋಚನೆ ಇತ್ತು. ಅವ್ರು ಕೈ ಬಿಟ್ರು. ಇವ್ರು ಅದೇ ಥರ ಕೈ ಬಿಟ್ಬಿಡ್ಲಿ ಬಿಡು. ಬಿಡ್ತಾ ಇಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಅದನ್ನೇ ಹೇಳ್ತಾ ಇರೋದು. ಕೈ ಬಿಟ್ಬಿಡ್ಬೇಕು. ಅವ್ರು ಕುಮಾರಸ್ವಾಮಿ ಹೆಂಗೆ ಕೈ ಬಿಟ್ರು ಅದೇ ಥರ ಇವರು ಬಂದು ಕೈ ಬಿಡಬೇಕು. ಏನಕ್ಕೆ ಅಂದರೆ ಅವರು ರೈತರು ಬದುಕಲಿ, ರೈತರಿಗೆ ನಾವು ಅವ್ರನ್ನ ಹಾಳು ಮಾಡಬಾರ್ದು. ರೈತರು ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ ಅಂದ್ಬಿಟ್ಟು ಅವ್ರು ಕೈ ಬಿಟ್ಬಿಟ್ರು. ಅದೇ ಥರ ನೀವು ಕೈ ಬಿಟ್ಬಿಟ್ರೆ ಜನ ಎದೊಳ್ತಾರೆ. ಜನ ನಿಮಗೆ ಅವ್ರಿಗೆ ಎಷ್ಟು ಗೌರವತೆ ಆದ್ಯತೆ ಕೊಡ್ತಾರೋ ಅದೇ ಥರ ನಿಮಗೂ ಕೊಡ್ತಾರೆ. ನೀವು ಒಂದು ಹೆಸರು ತಗೋಬೇಕೇ ವಿನ ಹೆಸರು ಹಾಳು ಮಾಡಿಸ್ಕೊಳಕ್ಕೆ ಹೋಗ್ಬಾರ್ದು. ಈ ಥರ ಮಾಡೋದು ತಪ್ಪು. ಡಿ ಕೆ ಶಿವಕುಮಾರ್ ಅವರು ಕೂಡ ಕುಟುಂಬದಿಂದನೇ ಬಂದಿರೋದು. ಇವರು ರೈತರ ಕುಟುಂಬದಿಂದಾನೇ ಬಂದಿರೋದು. ಇವರು ಡಿ ಕೆ ಸಾರು ರೈತರಿಂದನೇ ಬಂದಿರೋದು. ರೈತರನ್ನೇ ಹಾಳು ಮಾಡ್ತಿರಲ್ಲ, ಇದು ನ್ಯಾಯನಾ? ನೀವು ರೈತರ ಕುಟುಂಬದಿಂದನೇ ಬಂದಿದ್ದೀರಿ, ರೈತರ ಕುಟುಂಬದಿಂದನೇ ನೀವು ಮುಂದಕ್ಕೆ ಬಂದಿರಿ. ರೈತರನ್ನೇ ಹಾಳು ಮಾಡಿದ್ರೆ ಅದು ನ್ಯಾಯನಾ? ನೀವೇ ಹೇಳಪ್ಪ. ಅದು ಸರಿ ಇಲ್ಲ. ಅವ್ರು ಕೈ ಬಿಟ್ಟರೆ ಒಳ್ಳೇದು. ಕೈ ಬಿಡಲಿಲ್ಲ ಅಂದರೆ ಆ ಭಗವಂತನೇ ನೋಡ್ಕೋಬೇಕು ಅವ್ರನ್ನ. ಜನಗಳೆಲ್ಲ ಎಷ್ಟೊಂದು ನೋಯ್ತವ್ರೆ ಅಂದರೆ ಹೋರಾಟ ಮಾಡ್ತವ್ರೆ. ಯಾರು ಬಂದು